ನಮಸ್ಕಾರ ವೀಕ್ಷಕರೇ, ಇವತ್ತು RJ32 ಕನ್ನಡ ನ್ಯೂಸ್ ವಾಹಿನಿಯಿಂದ ವಿಶೇಷವಾಗಿ ದೈವ ದರ್ಶನಕ್ಕಾಗಿ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಈ ಒಂದು ಗ್ರಾಮದ ವಿಶೇಷತೆ ಏನಪ್ಪ ಅಂತ ಹೇಳೋದಾದರೆ, ಈ ಗ್ರಾಮದಲ್ಲಿ 1000 ವರ್ಷಗಳ ಹಿಂದಿನದ್ದೇ ಅಂತ ಹೇಳ್ತಕ್ಕಂತಹ ಮಲ್ಲಿಕಾರ್ಜುನ ದೇವಸ್ಥಾನವಿದೆ. ನಮಗೂ ಗೊತ್ತಿಲ್ಲ, ಗ್ರಾಮಸ್ಥರಿಗೂ ಕೂಡ ಅಷ್ಟು ಅದರ ಬಗ್ಗೆ ಮಾಹಿತಿ ಇಲ್ಲ. ಸಾವಿರಾರು ವರ್ಷಗಳ ಒಂದು ದೇವಸ್ಥಾನವಿದೆ. ಆ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಅಂದರೆ, ನಾವು ಕರ್ನಾಟಕ ಆಗಲಿ, ಭಾರತ ದೇಶ ಆಗಲಿ, ಭಾರತ ದೇಶ ಸಾಂಸ್ಕೃತಿಕ ದೇಶ, ದೇವಾಲಯಗಳು, ಅನೇಕ ಗವಿಗಳು ಇವೆಲ್ಲಗಳನ್ನು ನಾವು ನೋಡಿರ್ತೀವಿ. ಅದೇ ರೀತಿಯಾಗಿ ಸಾವಿರಾರು ವರ್ಷಗಳ ದೇವಾಲಯಗಳನ್ನು ನೋಡಿರ್ತೀವಿ. ಇವತ್ತು ನಾವು ಪ್ರೆಸೆಂಟಾಗಿ ಎಲ್ಲಿದ್ದೀವಿಯಪ್ಪ ಅಂದರೆ, ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಪೇಟ್ ಶಿರೂರು ಗ್ರಾಮದಲ್ಲಿ ನಾವು ಇವತ್ತಿದ್ದೀವಿ. ಈ ಗ್ರಾಮದಲ್ಲಿ 1000 ವರ್ಷಗಳ ಹಿಂದಿನ ಮಲ್ಲಿಕಾರ್ಜುನ ದೇವಸ್ಥಾನವಿದೆ. ಈ ಮಲ್ಲಿಕಾರ್ಜುನ ದೇವಸ್ಥಾನದ ವಿಶೇಷತೆ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಇವತ್ತು ಮಾಹಿತಿಯನ್ನು ಕೊಡ್ತೀನಿ. ಈ ಮಲ್ಲಿಕಾರ್ಜುನ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ, ಕಳೆದ ಕೆಲವು ವರ್ಷಗಳಿಂದ ಒಂದು ಕರು ಇದೆ. ಒಂದು ಕರುವಿಗೆ ಕಣ್ಣು ಕೂಡ ಕಾಣೋದಿಲ್ಲ. ಆ ಕರು ಪ್ರತಿದಿನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬರುತ್ತೆ. ಪೂಜೆ ಸಮಯದಲ್ಲಿ ಸುಮಾರು 1 ಗಂಟೆ ನಿರಂತರವಾಗಿ ಒಂದು ಸುತ್ತನ್ನು ಹಾಕ್ತೆ. ಯಾಕಂದರೆ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಈಗ ಪ್ರೆಸೆಂಟಾಗಿ ನಾವಿದ್ದೀವಿ. ಈಗ ನೋಡ್ಬೋದು ನೀವು, ಕರುವಿಗೆ ಕಣ್ಣು ಕೂಡ ಕಾಣೋದಿಲ್ಲ. ಇಲ್ಲಿ ಬಂದು ಒಂದು ಸಂಪೂರ್ಣವಾಗಿ ದಕ್ಷಿಣೆ ಹಾಕುತ್ತೆ. ಎಷ್ಟೋ ತನಕ ದಕ್ಷಿಣೆ ಹಾಕುತ್ತೆ ಅಂತಂದರೆ, ಪ್ರದಕ್ಷಿಣೆ ಎಷ್ಟೋ ತನಕ ಹಾಕುತ್ತೆ ಅಂತಂದರೆ ಸುಮಾರು 1 ಗಂಟೆಗಿಂತ ಹೆಚ್ಚು. ಯಾಕೆಂದರೆ ಈ ಒಂದು ದೇವಸ್ಥಾನದ ವಿಶೇಷತೆಗೆ ಈ ಒಂದು ಕರು ಅಂತ ಹೇಳ್ಬೋದು. ಯಾಕೆಂದರೆ ಸುಮಾರು ವರ್ಷಗಳಿಂದ ಈ ಕರುವಿಗೆ ಕಣ್ಣು ಕಾಣದೇ ಇದ್ದರೂ ಕೂಡ ಆ ಒಂದು ಕರು ಸಂಪೂರ್ಣವಾಗಿ ಸುತ್ತನ್ನು ಹಾಕುತ್ತೆ. ಯಾಕೆಂದರೆ ನಾವು ವಿಶೇಷತೆ ಏನಪ್ಪ ಅಂತಂದರೆ, ವಿಶೇಷವಾಗಿ ಯಾವುದೇ ಕರು ಆಗಿರಲಿ, ಏನೇ ಇರಲಿ, ಕಣ್ಣಿರ್ಬೋದು. ಕೆಲವೊಂದು ಸಾರಿ ನಾವು ಹೇಳ್ತೀವಿ, ಕಣ್ಣಿದ್ರೂ ಕೂಡ ನಮಗೆ ನಡೆಯೋಕ್ಕೆ ಕೆಲವೊಂದು ಕಡೆ ಬಹಳಷ್ಟು ತೊಂದರೆ ಆಗುತ್ತೆ. ಆದರೆ ಈ ಕರು ಏನು ಮಾಡುತ್ತೆ, ಕಣ್ಣು ಕಾಣದೇ ಇದ್ದರೂ ಕೂಡ ನಿರಂತರವಾಗಿ ಪೂಜೆ ಮುಗಿಯೋವರೆಗೂ ಕೂಡ ಹೀಗೆ ಯಾವ ರೀತಿಯಾಗಿ ನೀವು ನೋಡ್ಬೋದು, ಯಾವ ರೀತಿಯಾಗಿ ರೌಂಡ್ ಹಾಕುತ್ತೆ ಅಂದರೆ, ಒಂದು ಸುತ್ತು ನೇರವಾಗಿ ನಾವು ದೇವಸ್ಥಾನದಲ್ಲಿ ಬಲಗಡೆಯಿಂದ ಸುತ್ತ ಹಾಕ್ತಾರೆ, ಬಲಗಡೆಯಿಂದಲೇ ಕೂಡ ಸುತ್ತ ಹಾಕುತ್ತೆ. ಕಣ್ಣು ಕಾಣದೇ ಇದ್ದರೂ ಕೂಡ ವಿಶೇಷವಾಗಿ ಬಲಗಡೆಯಿಂದನೇ ಸುತ್ತ ಹಾಕೋದು ಇದು ಮೊದಲನೇ ವಿಶೇಷತೆ ಈ ದೇವಸ್ಥಾನದ್ದು. ಈ ಮಲ್ಲಿಕಾರ್ಜುನ ದೇವಸ್ಥಾನದ ಪೇಟ್ ಶಿರೂರು ಗ್ರಾಮದಲ್ಲಿ ಇರತಕ್ಕಂತಹ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಇರತಕ್ಕಂತಹ ಮೊದಲನೇ ಒಂದು ವಿಶೇಷ ಅಂತಲೇ ಹೇಳ್ಬೋದು. ನಾವು ನೋಡ್ಬೋದು ಸಂಪೂರ್ಣವಾಗಿ ಈ ದೇವಸ್ಥಾನದಲ್ಲಿ ಹೇಗಿದೆ ಅಂತಂದರೆ, ಇವೆಲ್ಲವೂ ಕೂಡ ಹಳೆಯ ಶಿಲೆಗಳು ನೋಡ್ಬೋದು. ಹೇಗೆ ಈಗ ಮಾಡೋಕೆ ಆಗೋದಿಲ್ಲ, ಈಗಿನ ಸ್ಥಿತಿಯಲ್ಲಂತೂ ಇವುಗಳನ್ನು ಕಟ್ಟೋಕ್ಕೂ ಆಗೋದಿಲ್ಲ, ಇವುಗಳನ್ನು ಎತ್ತೋಕ್ಕೂ ಕೂಡ ಆಗೋದಿಲ್ಲ. ಇವು ಮೊದಲಿನ ಶಿಲೆಗಳು. ಇಂತಹ ಶಿಲೆಗಳು ಈ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಬಹಳಷ್ಟಿವೆ. ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಪೂಜೆ ನಡೀತಿದೆ, ಪೂಜೆಯನ್ನು ಕೂಡ ನಾವು ನೋಡೋಣ. ದರ್ಶನ ಪೇಟ್ ಶಿರೂರು ಗ್ರಾಮದಲ್ಲಿ ನಾವೆಲ್ಲರೂ ಬಂದಿದ್ದೀವಿ. ನೋಡಿದ್ವಿ, ಇಷ್ಟೋ ತನಕ ಪೂಜೆ ಆಯಿತು, ದೇವರಿಗೆ ಬಿಟ್ಟಿರೋಂತಹ ಗುಳಿಯ ವಿಸ್ಮಯವನ್ನು ತಿಳ್ಕೊಂಡ್ವಿ. ಈಗ ನಾವು ಒಳಗಡೆ ಬಂದಿದ್ದೀವಿ. ಒಳಗಡೆ ನೀವು ನೋಡ್ಬೋದು, ಇವೆಲ್ಲ ಶಿಲ್ಪಕಲೆಗಳನ್ನು ಸಂಪೂರ್ಣವಾಗಿ ಹೇಗಂದರೆ ಹಳೆ ಶಿಲ್ಪಕಲೆ, ಈಗಿಂದಲ್ಲ ಇವೆಲ್ಲವೂ ಕೂಡ ಶಿಲ್ಪಕಲೆಗಳನ್ನು ನೀವು ನೋಡ್ಬೋದು. ಯಾವ ರೀತಿಯಾಗಿದೆ ಅಂದರೆ, ಕೆತ್ತನೆ ಮಾಡಿರ್ತಕ್ಕಂಥದ್ದು, ಕಲ್ಲಿನಲ್ಲಿಯೇ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ನೋಡಿದರೆ ಒಳಗಡೆ ಬಂದರೆ ಇನ್ನೂ ಸ್ವಲ್ಪ ಬಹಳಷ್ಟು ವಿಸ್ಮಯಗಳು ಕೂಡ ಬರುತ್ತವೆ. ಕಡೆನೂ ನೋಡಿದ್ರೆ ಸಂಪೂರ್ಣವಾಗಿ ದೊಡ್ಡ ಕಲ್ಲುಗಳಿಂದ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೋದು, ಛತ್ತುಗಳಿಂದ RCC ಆಗ್ಬೋದು, ಏನೇ ಆಗ್ಬೋದು. ಆದರೆ ಇದು ಇರೋದು ಸಂಪೂರ್ಣವಾಗಿ ಕಲ್ಲಿಂದ, ಕಲ್ಲುಗಳೇ ಮೇಲ್ಛಾವಣಿಯಾಗಿ ಇಲ್ಲಿ ಪರಿವರ್ತನೆ
ಆಗಿರೋದನ್ನು ಕೂಡ ನೀವು ನೋಡ್ಬೋದು ಯಾವ ರೀತಿಯಾಗಿ ಇಲ್ಲಿ ಮಾಡಿದ್ದಾರೆ ಅಂತ. ಅದೇ ರೀತಿ ಒಳಗಡೆ ಲಿಂಗ ಇದೆ, ದೊಡ್ಡ ಬಹಳ ಬೃಹತ್ ಗಾತ್ರದ ಒಂದು ಶಿವಲಿಂಗ ಇದೆ. ಶಿವಲಿಂಗ ವಿಶೇಷ ಪೂಜೆ ಆಯಿತು. ಈಗಲೇ ಒಳಗಡೆ ಸ್ವಾಮೀಜಿಗಳು ಕೂಡ ತಮ್ಮ ಧ್ಯಾನದಲ್ಲಿ ನಿರತರಾಗಿದ್ದಾರೆ. ಏಕೆಂದರೆ ವಿಶೇಷತೆ ನಾವು ನೋಡ್ಬೋದು, ಹಿಂದೂ ಸಂಪ್ರದಾಯದಂತೆ ಶಿವಲಿಂಗದ ವಿಶೇಷತೆ ಹೇಳಬೇಕಂದ್ರೆ ಶಿವಲಿಂಗದ ಎದುರುಗಡೆ ಕುಳಿತು ನಾವು ಯಾವುದೇ ರೀತಿಯಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಆ ಪ್ರಾರ್ಥನೆ ಏನಾಗುತ್ತೆ, ಸಂಪೂರ್ಣ ಆಗುತ್ತೆ. ಈ ಒಂದು ದೇವಸ್ಥಾನದಲ್ಲಿ ವಿಶೇಷತೆಗಳನ್ನು ನೀವು ನೋಡ್ಬೋದು. ಯಾಕೆಂದರೆ ಬಹಳಷ್ಟು ವಿಶೇಷತೆ ಈ ಒಂದು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಯಾಕಂದರೆ ನಾನು ತೋರಿಸ್ತೀನಿ, ಇವೆಲ್ಲವೂ ಕೂಡ ಕೆಲವು ವರ್ಷಗಳ ಹಿಂದೆ ಏನಿದೆ ಸೌಂಡ್ ಬರ್ತಿತ್ತಂತೆ, ಆವಾಜ್ ಏನು ನಾವು ಶಬ್ದ ಅಂತೀವಿ, ಆ ರೀತಿ ಸಂಗೀತದ ಶಬ್ದ ಈ ಒಂದು ಇಂಥ ಕಲ್ಲಿನಲ್ಲಿ ಬರ್ತಾ ಇತ್ತಂತೆ. ಇದೇ ರೀತಿಯಾಗಿ ಅನೇಕ ಒಂದು ಹಳೆ ಕಲ್ಲುಗಳನ್ನು ನಾವು ನೋಡ್ಬೋದು, ಶಿಲ್ಪಗಳನ್ನು ಇಲ್ಲಿ ನೋಡ್ಬೋದು. ಸಂಪೂರ್ಣವಾಗಿ ಏನಿದೆ ಇವೆಲ್ಲವೂ ಕೂಡ, ಯಾಕೆಂದರೆ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಹಳೆ ದೇವಸ್ಥಾನ, ಇದು ಎಷ್ಟು ಯಾವ ಇಸ್ವಿಯಲ್ಲಿದೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಅದೇ ರೀತಿಯಾಗಿ ಈ ಒಂದು ದೇವಸ್ಥಾನದ ವಿಶೇಷತೆಯಲ್ಲಿ ಈ ಒಂದು ಕಲ್ಯಾಣಿಯೂ ಕೂಡ ಬರುತ್ತೆ. ಈ ಕಲ್ಯಾಣಿ ಬಹಳಷ್ಟು ಹಳೆ ಕಲ್ಯಾಣಿ ಅಂತಾನೆ ಹೇಳ್ಬೋದು. ಸುಮಾರು ವರ್ಷಗಳಂದರೆ ದೇವಸ್ಥಾನ ಸ್ಥಾಪನೆ ಆದಾಗಿನಿಂದಲೂ ಕೂಡ ಇದು ಇದೆ ಅಂತ ಹೇಳ್ತಾರೆ. ಯಾರಿಗೂ ಕೂಡ ಇದು ಯಾವಾಗ ಸ್ಥಾಪನೆ ಆಗಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಅಲ್ಲದೆ ಇಲ್ಲಿ ಬೇಸಿಗೆ ಕಾಲ ಇರಲಿ, ಯಾವುದೇ ಎಂಥ ಬಿಸಿಲಿದ್ರೂ ಕೂಡ ಇಲ್ಲಿ ನೀರು ಬತ್ತೋದಿಲ್ಲ ಅನ್ನೋ ಮಾತು ಕೂಡ ಈ ಒಂದು ಕಲ್ಯಾಣಿಯ ವಿಶೇಷತೆ ಇದೆ. ಈ ಕಲ್ಯಾಣಿಯಲ್ಲಿ ಅನೇಕ ಮಕ್ಕಳು ಈಜನ್ನು ಕಲಿತಾರೆ, ಎಲ್ಲವನ್ನೂ ಕೂಡ ಈ ಕಲ್ಯಾಣಿಯಲ್ಲೇ ಮಾಡ್ತಾರೆ. ಯಾಕೆಂದರೆ ವಿಶೇಷತೆ ಈ ದೇವಸ್ಥಾನದ ಎದುರುಗಡೆ ಇರುವಂತಹ ಈ ಒಂದು ಕಲ್ಯಾಣಿಗೆ ವಿಶೇಷ. ನಾನು ಮೊದಲಿನ ಹೇಳ್ತಾ ಇದ್ದೀನಿ, ಈ ಒಂದು ಕಲ್ಯಾಣಿಯಲ್ಲಿ ನೀರು ಬತ್ತೋದಿಲ್ಲ. ಹಳೆ ಕಾಲದ ಕಲ್ಯಾಣಿ ಇದಾಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಸಂಪೂರ್ಣ ದೇವಸ್ಥಾನದ ಕಟ್ಟಡ ನೋಡ್ಬೋದು, ಅಥವಾ ದೇವಸ್ಥಾನದ ಕಟ್ಟಡ ನೋಡ್ಬೋದು. ಅದೇ ರೀತಿಯಾಗಿ ಈ ಒಂದು ಕಲ್ಯಾಣಿಯನ್ನು ನೋಡ್ಬೋದು. ನೋಡಿದರೆ ಏನನ್ಸುತ್ತೆ, ಇತ್ತೀಚಿನ ದಿನಗಳ ಕಲ್ಯಾಣಿ ಹಾಗೂ ದೇವಸ್ಥಾನ ಇದಲ್ಲ, 1000 ವರ್ಷಗಳ ದೇವಸ್ಥಾನ, 1000 ವರ್ಷಗಳ ಕಲ್ಯಾಣಿ ಇದಾಗಿದೆ ಅಂತ ಜನ ಹೇಳ್ತಾ ಇದ್ದಾರೆ. ಅಲ್ಲದೆ ಜನಗಳ ಬಗ್ಗೆ ಜನಗಳು ಏನು ಹೇಳ್ತಾರೆ ಇದರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ. ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಂದಿಯನ್ನು ಸುತ್ತಾಕ್ಲತ್ತಿದೆ. ಅದು ಪ್ರದಕ್ಷಿಣೆ ಆಗ್ತಾನೆ ಡೈಲಿ ಪೂಜೆ ಮಾಡೋ ಟೈಮಿಗೆ ಡೈಲಿ ಸುತ್ತಾಗ್ತದೆ. ಅಂದರೆ ಅದು ವಿಶೇಷ ಹೇಳಿದ್ರೆ ಮಹಾತ್ಮ ಭಾಳ ಐತೆ. ಇದು ಮಲ್ಲಿಕಾರ್ಜುನ ಗುಡಿ ಎದೆಲ್ಲಿ ಇದು 1000 ಕಾಲದಲ್ಲಿ ಹಳೇದೈತೆ. ಮತ್ತು ಇದು ಮಲ್ಲಿಕಾರ್ಜುನ ಗುಡಿಯಲ್ಲಿ ಅವಾಗವಾಗ ಹಾವು ಕಾಣ್ತೈತೆ. ಮತ್ತು ಹೇಳಿದ್ರೇನು ಅಪ್ಪರೂ ಬರ್ತೀನಿ ಅಂದ್ರೆ ಹವಾ ಮಲ್ಲಿನಾಥ್ ಮುತ್ತಿಯವರು ಬರ್ತೀನಿ ಅಂದ್ರೆ ಗುಡಿಯಲ್ಲಿ ಅಪ್ಪರೂ ಹೇಳ್ಯಾರ ಭಾಳ ವಿಶೇಷ ಅದ ಇದ್ರ ಮಹಾತ್ಮ, ಇದು ಬರ್ತೀವಿ ಅಂತಂದಾರೆ ಅಪ್ಪವರು. ನನ್ನ ಹೆಸರು ನಾಗರಾಜ್ ಅಂತ ಸರ. ನಾಗರಾಜ್ ಸತ್ತನಪೇಟೆ ಮುಖಂ ಪೇಟ್ಶೂರು ಅಂತಾರೆ. ನಾವು ಈ ಪೇಟ್ಶೂರು ಊರ ಹೆಸರು ಪೈಲೆ ಶಿವಪುರ ಅಂತ, ಆಮೇಲೆ ಸಂತೀಶ್ವರ ಅಂತ ಆಯಿತು, ಆಮೇಲೆ ಇವಾಗ ಪೇಟ್ಶೂರು ಅಂತದ. ಅದು ಹೆಸರು ಚೇಂಜ್ ಮಾಡ್ಬೇಕನ್ನಂತೂ ನಮಗೊಂದು ಆದೇಶದ ಎಲ್ಲ ಪ್ರಮುಖರ್ಲಿಂದ, ನಮ್ಮ ಊರು ಪ್ರಮುಖರ್ಲಿಂದ ವಿಚಾರಣೆ ತೊಗೊಂಡು ಇದು ಮಾಡ್ಬೇಕನ್ನಂಥದ್ದದ. ಆದ್ರೆ ಈ ಗುಡಿ ಒಳಗೆ ಒಂದು ವಿಶೇಷ ಅಂದ್ರೆ ಏನಂತಂದರೆ, ಇದು ಗುಡಿ ನೋಡ್ರಿ 1000 ವರ್ಷದ ಗುಡಿ. ಇದು ಶ್ರೀಶೈಲ ಮಲ್ಲಿಕಾರ್ಜುನಕ್ಕಿಂತ ಮುಂಚೆ ನಮ್ಮ ಶ್ರೀಶೈಲನೇ ಭಾಳ ವಿಶೇಷ ಅದ ಅನ್ನೋಂಥದ್ದು ನಾವು ಹಿಂದಿನ ಮಂದಿ ಕೇಳ್ಪಟ್ಟಿವಿ. ಅದು ಆದ ನಂತರ ಇವಾಗ ನಮಗೆ ತಿಳಿದು ಬಂದದ. ಈಗ ನಾವೇನೋ ಅಚಾನಕ್ ಇಲ್ಲಿ ಬಂದಿದ್ದೆವು, ನಮ್ಗೆ ಅರ್ಥ ಆಯಿತು ಮಲ್ಲಿಕಾರ್ಜುನ ಈ ಗೂಳಿ ಒಳಗೆ ಅದ ಅನ್ನೋಂಥದ್ದು ಒಂದು ಭಾವನೆಯಿಂದ ನಾವು ನೋಡ್ತಕ್ಕಂಥದ್ದು, ಗೂಳಿ ಒಳಗೆ ನೋಡ್ತಕ್ಕಂಥದ್ದಾಯಿತು. ಅದು ಪ್ರದಕ್ಷಿಣೆ ಮಾಡೋದು ನಮ್ಗೆ ಭಾಳ ವಿಶೇಷ ಆಯಿತು. ಅದಕ್ಕೆ 4 ಮಂದಿಗೆ ನಾವು ಡೊಂಗರು ಹೊಡಿಸಿ ಮತ್ತು ಎಲ್ಲರಿಗೆ ಪ್ರಮುಖರಿಗೆ ಕೇಳಬೇಕನ್ನೋಂಥದ್ದು ಒಂದು ಉದ್ದೇಶ ಆಯಿತು. ಆದರೂ ಕೂಡ ಎಲ್ಲ ಕೇಳಿದೆವು, ಹಿರಿಯರಿಗೆ ಎಲ್ಲರಿಗೆ ಕೇಳಿ ಇದು ಒಂದು ಜಾತ್ರೆ ಮಾಡ್ಬೇಕನ್ನೋಂಥದ್ದು ಒಂದು ಉದ್ದೇಶ ಆಯ್ತು ನಮ್ಮದು. ಆದರೂ ದೇವರು ನಮಗೆ ಮಲ್ಲಿಕಾರ್ಜುನ ಇಲ್ಲೇ ಬಂದಾನ ಅನ್ನೋಂಥದ್ದು ಗುಳಿ ಒಳಗೆ ನಮ್ಮ ಗುಳಿ ಒಳಗೆ ಹಣ ಅನ್ನೋಂಥದ್ದು ನಮಗೊಂದು ವಿಶೇಷ ಆಯಿತು. ಅದರ ವಿಶೇಷದಿಂದ ನಾವು ಮಲೈ ಮುತ್ಯರ ಬಳಿ ಮಲೈ ಮುತ್ಯರ ಬಳಿ ಹೋಗಿ ಕೇಸಿಂದ ನಾವು ಒಂದು ನಿರ್ಧಾರ ತೊಗೊಂಡು ಬಂದ್ವಿ. ನಮ್ಮ ಮುತ್ಯರು, ನಮ್ಮ ಪೇಟ್ಶೂರು ಮುತ್ಯರು ಅದಾರ, ಮುಗಳಾವ್ ಮುತ್ಯರು ಅದಾರ, ಬೆಳಗುಂಪಿ ಅಪ್ಪರು ಅದಾರ, ಮತ್ತು ಇನ್ನೊಬ್ರು ಮುತ್ಯರು ಯಾರಿಗೂ ನಮ್ಮ ಪ್ರಮುಖರು ಹೇಳಬೇಕು. ಅದು ಹೇಳ್ತಾಗ ನಾವು ಇನ್ನೊಬ್ರು ಮುತ್ಯರಿಗೂ ಕರ್ಕೋಬೇಕು ಅಂತ 5 ಮಂದಿ ನಾವು ತೊಗೊಂಡು ಒಂದು ದೊಡ್ಡ ಸಂಭ್ರಮದಿಂದ ಜಾತ್ರೆ ಮಾಡ್ಬೇಕನ್ನೋಂಥದ್ದೊಂದು ಉದ್ದೇಶ ಆದ ನಮ್ಮದು. ಅದಕ್ಕೆ 9ನೇ ತಿಂಗಳ 2ನೇ ತಾರೀಕು ಅವತ್ತು ಅಮಾವಾಸ್ಯೆನೂ ಇರ್ತದೆ ಮತ್ತು ಸೋಮವಾರನೂ ಇರ್ತದೆ. ಆ ಉದ್ದೇಶದಿಂದ ಅವತ್ತು ನಾವೆಲ್ಲರೂ ಪ್ರಮುಖರ್ಲಿಂದ ಜಾತ್ರೆ ಮಾಡ್ಬೇಕನ್ನೋಂಥದ್ದು ಒಂದು ಮಲ್ಲೈ ಮುತ್ಯರ ಗುಡ್ಡದಲ್ಲಿಂದ ನಮ್ಮ ಮಲ್ಲಿಕಾರ್ಜುನ ಗುಡಿಗೆ
ಗೂಳಿ ಮೆರವಣಿಗೆ ಮಾಡ್ಬೇಕಂತ ಪ್ರಮುಖರಿಂದ ವಿಚಾರ ತೊಗೊಂಡು ಮಾಡ್ಬೇಕನ್ನೋಂಥದ್ದೊಂದು ಉದ್ದೇಶ ಮಾಡೀವಿ. ಆಯಿತು, ನಮ್ಮ ಮಲ್ಲಿಕಾರ್ಜುನ ಶಿಲ್ಪಕಲೆ ನಾವು ಯಾವಾಗ ನೋಡಿಲ್ಲ, ಈಗ ನಮಗೂ ಅದು ಗೊತ್ತೂ ಇಲ್ಲ. ಆದ್ರೆ ನಮ್ಮ ಗೂಳಿಲಿಂದೇ ನಮಗೆ ಅರ್ಥ ಆಯಿತು, ಈ ಥರ ಅದ ಇಲ್ಲಿ ಅಂತೇಳಿ ವಿಶೇಷ ಆದಂತೇಳಿ. ಅದಕ್ಕೆ ನೋಡ್ರಿ ನಾವೆಲ್ಲ ಗೂಳಿ ಮೆರವಣಿಗೆ ಮಾಡ್ಬೇಕಂತೇಳಿ ಮಾಡೀವಿ. ನಾವು ಶಿವರಾತ್ರಿ ರೇವಣಸಿದ್ಧ ಪೂಜಾರಿಯವ್ರು ಅಂಥೇಳಿ ಅವರು ಬಿಟ್ಟಿರು, ಅವ್ರ ಭಕ್ತರು ಅವ್ರು ಬಿಟ್ಟಿರು. ಅದಕ್ಕೆ ಅವ್ರ ಬಲ್ಲೇ ಬಂದಿದ್ದ ಒಂದು ವಿಚಾರಕ್ಕೆ. ಅದಕ್ಕೆ ಅವ್ರು ಬಂದಾಗ ಹಿಂಗೆ ನಾನು ಬಂದು ವಿಚಾರ ಮಾಡ್ದೆ, ಇದು ಗೂಳಿ ಹಿಂಗೆ ಯಾಕೆ ತಿರ್ಗಲ್ಕತ್ತದ, ಇದ್ರೊಳಗೆ ಭಾಳ ವಿಶೇಷ ಅದ. ಕೆಲವೊಬ್ರು ಅಂದ್ರೆ ಇಲ್ಲದ ಹಾಗೆ ತಿರುಗ್ತಾರೆ, ಅದು ಹಂಗಲ್ರಿ, ಇದು ಹಿಂಗದ ಅಂತೇಳಿ ನಾನು 4 ಮಂದಿಗೆ ಪ್ರಮುಖರಿಗೆ ತಿಳಿಸಿ ವಿಚಾರ ಮಾಡಿದೆವು. ಅದಕ್ಕೆ ಈ ಶಿವರಾತ್ರಿಲಿಂದ ಇದೇ ಥರ ತಿರುಗ್ತಾ ಇದೆ. ಆದರೆ ಯಾವಾಗ ನಿಂದಿರ್ತದೋ ಗೊತ್ತಿಲ್ಲ ನಮಗೆ, ಇವಾಗೇ ನಿಂದಿರ್ತದಂತೂ ಅರ್ಥ ಇಲ್ಲ, ಯಾರಿಗೂ ಅರ್ಥ ಇಲ್ಲ. ಈಗ ಹಿರಿಯರ್ನೂ ಅದಾರ ನಮ್ಮಲ್ಲಿ, ಅವ್ರಿಗೂ ಯಾರಿಗೂ ಅರ್ಥ ಇಲ್ಲ. ಆ ಥರ ಈಗ ನಾವು ನೋಡ್ರಿ ಕೆಲವೊಬ್ರು ಪ್ರಮುಖರು ಕಲಿತು ಈಗ ನೋಡ್ರಿ ನಾವು ಜಾತ್ರೆ ಮಾಡ್ಬೇಕನ್ನಂಥದ್ದು ಇದ್ರೆ ಇಲ್ಲೇ ಮಲ್ಲಿಕಾರ್ಜುನ ಇದೇ ಗೂಳಿ ಒಳಗೆ ಹಣ ಅಂತೇಳಿ ನಾವೊಂದು ತಿಳ್ಕೊಂಡೀವಿ. ಹಾಂ, ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಕಲ್ಯಾಣಿ ಬಾವಿ ಅಂತೇಳಿ ನಮ್ಮ ದೇವಸ್ಥಾನ ಎದುರುಗಡೆನೇ ಇದೆ. ಅಣಿರು ಭದ್ರೇಶ್ವರ ಗುಡಿ ಇದೆ. ಆಯಿತು ನೋಡ್ರಿ, ನಾವು ಜಾತ್ರೆ ಮಾಡ್ಬೇಕನ್ನಂತ. ಕಲ್ಯಾಣಿ ಎಷ್ಟು ವರ್ಷದಿಂದ ಅದು ಯಾವಾಗ ಗುಡಿ ನಿರ್ಮಾಣ ಆಗ್ಯದ ಆವತ್ತಿಲಿಂದ ಕೂಡ ಕಲ್ಯಾಣಿ ಬಾವಿ ಅದ. ನಾವು ಏನು ಹೊಸದು ವಿಶೇಷ ಏನು ಮಾಡಿಲ್ಲ. ಶಿಲ್ಪಕಲೆ ಅದರೊಳಗೂ ಅದ, ಬಾವಿ ಒಳಗೂ ಶಿಲ್ಪಕಲೆ ಅದ ರೀ. ಇದು ಯಾವಾಗ ಪುರಾತ್ ಕಾಲದಿಂದ ಯಾವಾಗ ಗುಡಿ ವಿಶೇಷದಿಂದ ಯಾವಾಗ ಕಟ್ಟಡ ಆಗ್ಯದ ಅವಾಗಿಲಿಂದ ಆ ಗುಡಿನೂ ಕಟ್ಟಡ ಆಗಿಬಿಟ್ಟು. ಕಲ್ಯಾಣಿಯಲ್ಲಿ ನೀರು ಹೆಂಗಿರುತ್ತೆ ಬೇಸಿಗೆಯಲ್ಲಿ? ಬೇಸಿಗೆಯಲ್ಲಿ ನೋಡ್ರಿ ಚೂರು ಕಮ್ಮಿ. ಆದರೆ ಮಳೆಗಾಲದಲ್ಲಿ ನಮಗೆ ಅಲ್ಲಿ ಒಂದು ಹುಟ್ಟು ಐತಿ, ಕಡಚಿನೂ ಐತಿ, ಮತ್ತು ಅದರೊಳಗೆ ಇದೂ ಅದ. ಅದೊಂದು 3 ವಿಶೇಷ ಅದ ರೀ ನಮ್ಮೂರೊಳಗೆ. ಅದ ನಮ್ಮೂರದೊಂದು ವಿಶೇಷ ಅದ ರೀ. ಏನಂತದಪ್ಪ ಅಂತಂದ್ರೆ, ನಾವು ಅದು ಕಡಚಿಗೆ ಬಂದ್ರೆ ಇನ್ನೂ ಮಳೆ ಅದ ಅನ್ನೋಂಥದ್ದು, ಹುಟ್ಟಿಗೆ ಬಂದ್ರೆ ನಮ್ಮಲ್ಲಿ ಮಳೆ ನಿಂದಿರ್ತದ ಅನ್ನೋಂಥದ್ದು ಒಂದು ಅದ ರೀ. ಹುಟ್ಟಿಗೆ ಬಂತಪ್ಪ ಅಂದ್ರೆ ನಮ್ಮಲ್ಲಿ ಮಳೆ ಇದೀಗ ಕರೆಕ್ಟ್ ಆಯಿತು ಅಂತ ನಮ್ಮಲ್ಲಿ ಒಂದು ವಿಶೇಷ ಆದ್ರೆ ಅದನ್ನು ಭಾಳ ವಿಶೇಷ ಅದ ಅದು ನೋಡ್ತಕ್ಕಂಥದ್ದು ಅದ. ಆ ಕರೆಕ್ಟಾಗಿ ಅಲ್ಲಿಗೆ ಹುಟ್ಟಿಗೆ ಬಂತು ಅಂದ್ರೆ ನೀರು ನಮ್ಮದು ಚಾಲು ಆಗಿಬಿಡ್ತದೆ, ಮಳೆ ನಿಂದಿರ್ತದೆ. ನೀರು 3 ನಮೂನೆ ಈ ಥರ ಅದ ರೀ. ಅಲ್ಲಿನೂ ಭಾಳ ವಿಶೇಷ ಅದ. ನಾಗರಾಜ್ ಸತ್ತನ್ಪೇಟ್ ಮಿಕೊಂ ಪೇಟ್ಶೂರು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಇವತ್ತಿನ ದೈವ ದರ್ಶನ ಕಾರ್ಯಕ್ರಮವನ್ನು ನೋಡಿದ್ರಿ ಅಂತ. ಈ ಒಂದು ಪೇಟ್ಶಿರೂರು ಗ್ರಾಮದಲ್ಲಿ ಇರತಕ್ಕಂತಹ ಈ ಎಲ್ಲ ವಿಸ್ಮಯಗಳನ್ನು ನೀವು ಅರಿತುಕೊಂಡ್ರಿ.